ವೆಲ್ಕಮ್ ಅರ್ಷಿತಾ ವ್ಲಾಗ್ಸ್. ಇದು ದಸರಾ ಹಬ್ಬದ ವ್ಲಾಗು. ಬೆಳಗ್ಗೆ 6:30 ಸುಮಾರೇನೋ ಈ ಥರ ಇತ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಓಕೆ, ದಸರಾ ಹಬ್ಬ ಆಯುಧ ಹಬ್ಬ ಒಂದೇ ದಿನ ಮಾಡ್ತೀವಿ ನಾವು, ಹಾಗಾಗಿ ಗಾಡಿಗಳನ್ನೆಲ್ಲ ತೊಳಿತಿದ್ದಾರೆ. ಹಾಗೆ ದಸರಾ ಹಬ್ಬಕ್ಕೆ ಹೂವೇ ತರೋದು ಬೇಡ, ದಾಸವಾಳದ ಹೂವು, ಲೊಟ್ಟ, ರೋಸ ಅವೆಲ್ಲ ಇತ್ತು ನೋಡಿ. ದಾಸವಾಳದ ಹೂವು ಮತ್ತು ರೆಡ್ ರೋಸು, ಪಿಂಕ್ ರೋಸು ಇತ್ತು, ತುಂಬ ಬಿಟ್ಟಿದ್ವು. ಹಬ್ಬದ ದಿನ ಹೋಳಿಗೆ ಮಾಡ್ತೀವಿ ನಾವು, ಅದಕ್ಕೆ ಅಮ್ಮ ಗ್ಯಾಸ್ ಸ್ಟವ್ನ ಅಲಂಕಾರ ಮಾಡ್ತಿದ್ದಾರೆ. ಅಮ್ಮ ಹೀಗೆಲ್ಲ ಡಿಸೈನ್ ಮಾಡಿದ್ದಾರೆ, ನೋಡ್ಕೊಂಬರೋಣ. ಸ್ನಾನ ಮುಗಿಸ್ಕೊಂಬಂದು ದೀಪ ಎಲ್ಲ ಬೆಳಗಿ ಹೋಳಿಗೆಗೆ ಬಿಸಿನೀರು ಇಡ್ತಿದ್ದಾರೆ. ಉಣ್ಣ ಮಾಡಬೇಕಲ್ವ, ಅದಕ್ಕೂ ಸ್ವಲ್ಪ ಬತ್ತಿ ಕುಂಕುಮ ಎಲ್ಲ ಹಚ್ತಿದ್ದಾರಮ್ಮ. ಪ್ರತಿ ವರ್ಷ ನಾವು ಹೋಳಿಗೆನೇ ಮಾಡೋದು, ಚೆಂದ ಕಾಣಿಸ್ತಿತ್ತು ಒಲೆ. ಆಮೇಲೆ ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದಾರಮ್ಮ, ಹೋಳಿಗೆ ಮಾಡೋದಲ್ವ ಅದಕ್ಕೆ. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಅಥವಾ ಒಂದು ಡಬ್ರಲ್ಲಿ ಹಾಕಿ ಮುಚ್ಚಿಡೋದು. ಇನ್ನು ಈ ಕಡೆ ಬೇಳೆ, ಅದನ್ನು ಅಮ್ಮ ತೊಳೆದು ಗ್ಯಾಸ್ ಮೇಲೆ ಇಡ್ತಾರೆ. ಈಗ ನಾವು ಬಿಸಿನೀರು ಇಟ್ಟಿದ್ವಲ್ಲ, ಅದಕ್ಕೆ ಅಮ್ಮ ಹಾಕ್ತಾರೆ ಬೇಳೆನ. ನೀವು ನೋಡ್ಬೋದು ಅದೆಷ್ಟು ಕುದೀತಿದೆ ಅಂತ. ಕುದಿಯೋ ನೀರಿಗೆ ಅಮ್ಮ ಹಾಕ್ತಿದ್ದಾರೆ. ಈ ಕಡೆ ಪಾನಕಕ್ಕೆ ಇಡ್ತಿದ್ದಾರೆ ಅಮ್ಮ. ಒಂದು ಕಡೆ ಬೇಳೆ ರೆಡಿ ಆಗ್ತಿದ್ರೆ, ಇನ್ನೊಂದು ಕಡೆ ಪಾಕ. ಆಮೇಲೆ ಸಾಂಬಾರು ಮಾಡಿದ್ರು ಅಮ್ಮ. ಆ ಕಡೆ ಅನ್ನ, ಈ ಕಡೆ ಸಾಂಬಾರು. ಹೋಳಿಗೆನೂ ಮಾಡಿರಲಿಲ್ಲ, ಫಸ್ಟ್ ಅನ್ನ ಸಾಂಬಾರು ಮುಗಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಹೋಳಿಗೆ ಮಾಡ್ತಾರಮ್ಮ. ಈಗ ಹೋಳಿಗೆನ ಮಾಡ್ಕೊಂಬರೋಣ ಹೆಂಗೆ ಮಾಡಿದ್ದಾರೆ ಅಂತ.
ಕಾಲೇಜ್ ಟೈಮ್ ಆಗ್ತಾ ವಿನಾಯಕ ಶಟಲ್ ಆಗ್ತಿದ್ದೆ ಶುರು ಮಾಡಿದ್ದೀನಿ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್.